ಗೈಸ್ ಫೈನಲಿ ನಾವು ಬಂದ್ಬಿಟ್ಟು ಇವತ್ತು ಈಶಾ ಫೌಂಡೇಶನಲ್ಲಿ ಸೊ ಹೇ ಗೈಸ್ ಇವತ್ತು ನಾವು ಬಂದ್ಬಿಟ್ಟು ಈಶಾ ಫೌಂಡೇಶನ್ ಬಂದ್ಬಿಟ್ಟು ಸ್ಟಾರ್ಟ್ ಆದ್ವಿ. ಸೊ ನಾನು ಪೂಜು. ಸೊ ಅಪ್ರಾಕ್ಸಿಮೇಟ್ ನಮ್ಮ ಲೊಕೇಶನ್ ಒಂದು 83 ಕಿಲೋಮೀಟರ್ಸ್ ಇತ್ತು. ಸೊ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೇನು ಹೇಳೋಕ್ಕೇನು ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತು. ಬೆಂಗಳೂರಲ್ಲಿ ಬಂದ್ಬಿಟ್ಟು ಯಾರು ಹೊಸದಾಗಿ ಬಂದಿರೋ ಎಲ್ಲರಿಗೂ ಬಂದ್ಬಿಟ್ಟು ಅತಿ ಪ್ರಿಯವಾಗಿರುವಂಥ ಬಂದ್ಬಿಟ್ಟು ನಮ್ಮ ಸನಾತನ ಧರ್ಮದ ಬಂದ್ಬಿಟ್ಟು ಸ್ಥಳ ಇದು. ಸೊ ಇಲ್ಲಿಗೆ ಬಂದ ನಂತರ ನಿಮಗೆ ಟನ್ಗಟ್ಟಲೆ ನೆಮ್ಮದಿ ಅಂತೂ ಪಕ್ಕಾ ಶಿವರ ಸಿಗುತ್ತೆ. ಸೊ ಶಿವಪ್ಪನ ದರ್ಶನ ಮಾಡ್ಕೊಂಡ್ಮೇಲೆ ಅದು ಬಂದ್ಬಿಟ್ಟು ಶಿವರಾತ್ರಿ ದಿನ ತುಂಬ ರಶ್ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಬಂದ್ಬಿಟ್ಟು ಹೋದರೆ ಲೇಸರ್ ಲೈಟ್ ಶೋನು ಬಂದ್ಬಿಟ್ಟಿರುತ್ತೆ. ಬಟ್ ನಾವು ಈವ್ನಿಂಗ್ ಹೋಗಿಲ್ಲ, ಆಫ್ಟರ್ನೂನ್ ಹೋಗಿದ್ವಿ. ಸೊ ಇದರಲ್ಲಿ ಜಸ್ಟ್ ನಾವು ಯಾವ ಥರ ನಮ್ಮ ಕಣ್ಣಿಂದ ನೋಡಿದ್ವಿ ಅಂತಂತ ನಿಮಗೆಲ್ಲ ನಮಗೆ ಪರಿಚಯ ಮಾಡಿ ಟ್ರೈ ಮಾಡ್ತೀನಿ. ಸೊ ನೀವು ಒಮ್ಮೆ ಫ್ರೀ ಇದ್ದಾಗ ನಾರ್ಮಲಾಗಿ ಹೋಗಬೇಕು ಅಂತ ಅನ್ಕೊತಿರ್ತೀರ, ಬಟ್ ಫ್ರೀ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ, ಅದಂತೂ ಪಕ್ಕ. ಸೊ ಸ್ಟೇ ಟ್ಯೂನ್, ಸೊ ವಾಚ್ ಮಾಡಿ. ಹಾಂ, ಸೊ ಗೈಸ್ ಫೈನಲಿ ನಾವು ಬಂದ್ಬಿಟ್ಟು ಇವತ್ತು ಈಶಾ ಫೌಂಡೇಶನಲ್ಲಿ ಸೊ 2 ವಿಡಿಯೋ ಬಂದ್ಬಿಟ್ಟು ಮಾಡ್ತೀನಿ. ಒಂದು ಈಶಾ ಫೌಂಡೇಶನ್ ವಿಡಿಯೋ, ಇನ್ನೊಂದು ಬಂದ್ಬಿಟ್ಟು ಸೈನ್ಸ್ ಎಕ್ಸಿಬಿಷನ್ ಥರ ಆ್ಯನಿಮಲ್ಸ್ ಬಂದ್ಬಿಟ್ಟು ಯಾವ ಥರ ಇದೆ ಅಂತ, ಪ್ರಾಣಿ ಪಕ್ಷಿದು. ಸೊ ಇದು ಕಾನ್ಸೆಪ್ಟ್ ಪೂಜಾ. ಹಾಯ್ ಅನ್ನೋದಲ್ಲಲ್ಲಿ ನಿನ್ನ ಮಕ್ಕ ತೋರಿಸ್ತೀವಿ. ಸೊ ಇಲ್ಲಿ ಸಕ್ಕತ್ ನಾವು ಬಂದ್ಬಿಟ್ಟು ಮಧ್ಯಾಹ್ನ ಬಂದಿದ್ವಿ. ಸೊ ಸ್ಟ್ಯಾಚು ಕಾಣ್ತಿದ್ದಲ್ಲ, ಸೊ ನಿಮಗೆ ಡ್ರೋನ್ ಶಾಟ್ ಬಂದ್ಬಿಟ್ಟು ತೋರಿಸ್ತೀನಿ, ಟೆನ್ಷನ್ ಬೀಳಕ್ಕೆ ಹೋಗ್ಬಿಡಿ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ವಿಡಿಯೋ ಅಷ್ಟೇ. ಮಧ್ಯಾಹ್ನ ಮಾತ್ರ ಬರಬೇಡಿ ನಮ್ಮ ಥರ. ಏನಂದ್ರೆ ನಾವೆಲ್ಲ ಕವರ್ ಮಾಡೋಣಪ್ಪ ಅಂತಿರೋದಕ್ಕೆ ಈ ಥರ ಆಗಿದೆ. ಸೊ 1 to 3 ಪಾರ್ಟ್ ಬಂದ್ಬಿಟ್ಟು ಮಾಡೋಣಪ್ಪ ಅಂತೀವಿ. ಬಿಡು ಕಾಲು ಉರ್ತದೆ. ನಮ್ಮ ಶಿವಪ್ಪ ಹಿಂಗೆ ಕಾಣ್ತಾ ನೋಡಪ್ಪ ಹತ್ರದಿಂದ. ಸಾಯಂಕಾಲ ಬಂದ್ಬಿಟ್ಟು ನೋಡೋ ಭಾಗ ಈ ಸತಿ ನಮಗಿಲ್ಲ, ಬಟ್ ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಏನಂದರೆ, ಸೊ ಇವತ್ತು ನಮ್ಮಿಬ್ರಿಗೂ ಬಂದ್ಬಿಟ್ಟು ರಜೆ ಇರೋದ್ರಿಂದ ಎರಡನ್ನೂ ಕವರ್ ಮಾಡ್ಬೇಕಂತ ನೋಡ್ತೀವಿ. ಸೊ ಅನ್ಫಾರ್ಚುನೇಟ್ಲಿ ಆಗಲ್ಲ. ಸೊ ಅಯ್ಯಪ್ಪನ ಬಂದ್ಬಿಟ್ಟು ಮಠ ಮಧ್ಯಾಹ್ನದಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಆಯ್ತು. ಬಟ್ ಫೈನ್, ನೋ ವರೀಸ್. ನಾವು ಬಂದ್ಬಿಟ್ಟು ಲೈಫ್ ತುಂಬ ಇದೆ, ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಬರ್ತೀವಿ. ಸೊ ಇದು ಬಂದ್ಬಿಟ್ಟು ತ್ರಿಶೂಲ್ ಅಂತ ನಮ್ಮ ಪಾಪ ಹೆಸರಿಟ್ಟಿದ್ವಲ್ಲ, ಅದೇ ತ್ರಿಶೂಲ್. ಶಿವಪ್ಪನ ಬಂದ್ಬಿಟ್ಟು ಆಯುಧನ ಹೆಸರಿಟ್ಟಿದ್ವಿ. ಸೊ ಲೆಟ್ಸ್ ಬಿಗಿನ್ ದ ಡ್ರೋನ್ ಶಾಟ್ ನಾವು ದೆನ್. ಎಲ್ಲಿಗೆ? ನಡಿ ಹಿಂದೆ ನೋಡು. ಸೋರಿ ಹೋಗ್ಬಿಟ್ಟು ಈ ಥರ ಇದೆ. ಅದನ್ನ ಬಂದಿರೋದ್ರಿಂದ ನಾವು ಸ್ಟಾರ್ಟಿಂಗ್ ಬಂದಾಗ 1 year ಬಿಫೋರ್ ಬಂದ್ಬಿಟ್ಟು ಬಂದಿದ್ವಿ. ಈಗ ತುಂಬ ಚೇಂಜಸ್ ಆಗಿದೆ, ಮಲ್ಟಿಪಲ್ ಔಟ್ಲೆಟ್ಸ್ ಆಗಿದೆ, ಮಲ್ಟಿಪಲ್ ಥಿಂಗ್ಸ್ ಅಲ್ಲಿ ಸಿಗ್ಬೋದು. ಸೊ ಇಲ್ಲಿ ಸ್ಟ್ರೇಟಾಗಿ ಹೋದರೆ ಇಲ್ಲಿ ಬಂದ್ಬಿಟ್ಟು ಹೋಟೆಲ್ ಸಿಗುತ್ತೆ, ಅಲ್ಲಿ ಬಂದ್ಬಿಟ್ಟು ಊಟ ಮಾಡ್ಬೋದು. ಸೊ ಇದು ಗುರುಜಿ ಅವ್ರದ್ದು ಬಂದ್ಬಿಟ್ಟು ಇನ್ಫಾರ್ಮೇಷನ್, ಇದೇನೋ ಈ ಥರ ಆ್ಯಕ್ಟಿವಿಟಿ ನಡೀತದೆ ಅಂತ. ಸೊ ಇಲ್ಲೆಲ್ಲ ಸಿಕ್ಕಾಪಟ್ಟ ಇನ್ಫಾರ್ಮೇಷನ್ ಸಿಗುತ್ತೆ. ಏನು ಪ್ರಾಣಿ ಫಾರ್ಮರ್ ಪ್ರೊಡಕ್ಷನ್ ಡೈರೆಕ್ಷನ್ ಫಾರ್ಮ್ ಆಯಿತು. ಸೊ ಇದು ಕಾನ್ಸೆಪ್ಟ್ ಏನಂದರೆ, ಓಕೆ, ಚಪ್ಪಲಲ್ಲಿ ಸಿಗ್ತಾವ ಅಂದಲ್ಲ ಪೂಜಾ. ನಾವು ಇದಾವ ಇಲ್ಲಿ, ಚಪ್ಪಲಿನೂ ಇಲ್ಲಿ ಬಂದಿಲ್ಲ, ಇನ್ನು ಬರುತ್ತಪ್ಪ ಅಂತ ಅಂದಿದ್ರಪ್ಪ ಇಲ್ಲಿ. ನೋಡ ಏನಿಲ್ಲ, ನಮ್ಮ ಸ್ಲಿಪ್ಪರ್ ಸಿಕ್ತು. ಸ್ಲಿಪ್ಪರಲ್ಲಿ ಇವತ್ತು ಗೊತ್ತಿದ್ದು ಕಾಲ ಸಕ್ಕತ್ ಸುಡ್ತಾ ಇದೆ ಗುರು. ಇದು ಈಶಾ ಫೌಂಡೇಶನ್ ಚಿಕ್ಕದಿತ್ತು, ಕ್ಯಾಂಟೀನ್ ಬಂದ್ಬಿಟ್ಟು ಇದು ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಮಾಡ್ಬಿಟ್ಟಿತ್ತು. ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆ, ಏನು ತೊಂದರೆ ಇಲ್ಲ. ಕ್ಯಾಂಟೀನ್ ಇಲ್ಲಿ, ಸ್ಟ್ಯಾಚು ಇದೆ, ಲೇಸರ್ ಲೈಟ್ ಬಂದ್ಬಿಟ್ಟು ಪಿಲ್ಲರ್ಸ್ ಎಲ್ಲ ಬಂದ್ಬಿಟ್ಟು ಆಗುತ್ತೆ. 8 o'clock 7 o'clock ಆಗುತ್ತೆ. ಬಟ್ ಇವತ್ತೇನು ಮೇ ಬಿ ಆಗ್ಬೋದು, ಆಗದಿರ್ಬೋದು. ಮಳೆ ಬಂದರೆ ಆಗಲ್ಲ, ಪೋಸ್ಟ್ಪೋನ್ ಆಗುತ್ತೆ. ಡೈಲಿ ಬಂದ್ಬಿಟ್ಟು ಆಗ್ತಿರುತ್ತೆ ಲೇಸರ್ ಲೈಟ್. ನಾನು ಅನ್ಫಾರ್ಚುನೇಟ್ಲಿ ಇವತ್ತು ನಾವು ನೋಡೋಕ್ಕಾಗಲ್ಲ. ಎಷ್ಟಂತದ ಇದು? ಡು ನಾಟ್ ಟಚಲ್ಲಿ ಮಾಡಬಾರ್ದು ಅಂತ ಅಂತಾರೆ. ಈ ಮಾಡಬೇಡ, ಡು ನಾಟ್ ಟಚ್. 4500 ರೂಪಾಯಿ ಒಂದು ಸ್ಟ್ಯಾಚು ಅಂತಪ್ಪ. ನೆಕ್ಸ್ಟ್ ಲೆವೆಲ್ ಇದೆಲ್ಲ ಬಂದ್ಬಿಟ್ಟು. ಸೊ ಇದು ಕ್ಯಾಂಟೀನ್ ಓವರಾಲ್ ಆಗಿ ಚೆನ್ನಾಗಿದೆ.